ಅಮರಪುರದೊಳಿಂತನೇಕ ಸೌಂದರ್ಯರುರತಿ ಸಮಾನ ಅಮರಪುರದೊಳಿಂತನೇಕ ಸೌಂದರ್ಯರುರತಿ ಸಮಾನ. ನನ್ನ ಸಹೋದ್ಯೋಗಿ ಹೇಳಿದ ಮಾತು ನಿಜ. ಬಹುಶಃ ನಾನು ಹೀಗೆ ಕಾಯುತ್ತಾ ಇದ್ದರೆ ಕಾಯುತ್ತಲೇ ಇರಬೇಕು. ಬೇರೆ ಮಾರ್ಗವನ್ನು ನಾನು ಯೋಚಿಸಲೇಬೇಕು. ಇಂಥವರಿಗೆಲ್ಲ ಇವ್ರದ್ದೇ ಆದ ದಾರಿಯಲ್ಲಿ ನಾವು ಹೋಗಿ ಏನು ತಿಳಿಸಬೇಕೋ ಏನು ತಲುಪಿಸಬೇಕೋ ಅದನ್ನು ತಲುಪಿಸಬೇಕು. ಯಾರೋ ಅಡುಗೆಯವರು ಹೋಗುತ್ತಿದ್ದಾರೆ, ಅವ್ರ ಜೊತೆಯಲ್ಲಿ ಸೇರಿಕೊಂಡು ಹೋದರೆ ಭಾಳ ಒಳ್ಳೆಯದು, ಒಳಗಡೆ ತಲುಪೋಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗನ್ಸುತ್ತೆ. ವೇಷ ಬದಲಿಸಿಕೊಂಡು ಇವರ ಜೊತೆಗೆ ನಾವು ಹೋಗಿ ಸೇರಿಕೊಂಡು ಬಿಡಬೇಕು. ಈಗ ನಾನು ಎದೆಗುಂದಬಾರದು. ಇಂಥ ಸೈನಿಕರು ತಪಾಸಣೆ ಮಾಡಿದರೂ ನಾವು ಅವ್ರ ಕೈಗೆ ಸಿಗಬಾರ್ದು. ಅದಕ್ಕಾಗಿ ಸರ್ಕಾರ ಎಷ್ಟು ಮುಟ್ಟಾಳವಾಗಿದೆ ಎಂದು ಈ ಅಧಿಕಾರಿಗಳು ಇವರನ್ನು ನೋಡಿದರೆ ಗೊತ್ತಾಗುತ್ತೆ. ತಪ್ಪಿಸಿಕೊಂಡಿದ್ದಂತೂ ಆಯಿತು, ಇನ್ನು ಕರ್ಮವೇ ಇನ್ನು ಆ ಧನನಂದನ ಹೇಗಿರ್ಬೋದು. ಅಮರಪುರದೊಳಿಂತನೇಕ ಸೌಂದರ್ಯರುರತಿ ಸಮಾನ ಅಮರಪುರದೊಳಿಂತನೇಕ ಸೌಂದರ್ಯರುರತಿ ಸಮಾನ. ನಾನು ಯಾವುದೇ ಕಾರಣಕ್ಕೂ ವೇಷ ಮರೆಸಿಕೊಂಡು ಒಳಗೆ ಬಂದಿದ್ದೇನೆ ಎನ್ನುವ ಸುಳಿವು ಇವರಿಗೆ ತಿಳಿಯಕೂಡದು. ಅಮರಪುರದೊಳಿಂತನೇಕ ಸೌಂದರ್ಯರುರತಿ ಸಮಾನ. ಏನು ನಡೀತದೆ ಇಲ್ಲಿ ಇವತ್ತು? ರಾಜ್ಯಸಭೆ ಇಲ್ಲವೇ? ನಿಲ್ಲಿ, ನೀವೆಲ್ಲ ಹೊರಡಿ. ಮಹಾರಾಜರಿಗೆ ಪ್ರಣಾಮಗಳು. ನಾನು ತಕ್ಷಶಿಲೆಯ ಆಚಾರ್ಯ ಚಾಣಕ್ಯ. ಆಚಾರ್ಯರಿಗೆ ನಮಸ್ಕಾರಗಳು. ಆದರೆ ಪೂರ್ವಾನುಮತಿ ಇಲ್ಲದೆ ನೀವು ಪ್ರವೇಶ ಹೇಗೆ ಪಡೆದಿರಿ? ಇರಲಿ, ನೀವು ಬಂದಂಥ ಕಾರಣ ಮಹಾರಾಜರು ತಾಳ್ಮೆಯಿಂದ ಕೇಳಿಸಿಕೊಳ್ತಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ. ಗಾಂಧಾರದಲ್ಲಿ ಮೆಸೊಪೊಟೇಮಿಯಾದ ಸಿಕಂದರಿಗೆ ಶರಣಾಗಿದ್ದಾನೆ. ಮಹಾರಾಜ, ನಾವು ಅಖಂಡ ಭಾರತ ರಕ್ಷಣೆಗಾಗಿ ನಾವು ನಿಲ್ಲಬೇಕಾಗಿದೆ, ಅದಕ್ಕಾಗಿ ಹೋರಾಡಬೇಕಾಗಿದೆ. ಯಾವುದೇ ಕಾರಣಕ್ಕೂ ನಾವು ಆ ಸಿಕಂದನಿಗೆ ನಮ್ಮ ಈ ರಾಷ್ಟ್ರೀಯ ಪರಿಕಲ್ಪನೆಯನ್ನು ಇಟ್ಟುಕೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಮಹಾರಾಜ, ಬಾಯಿಲೆ ಬಾಯಿಲೆ ಮಂಡಿಯವರೇ ಕುಳಿತುಕೋ. ಮಂಡಿಯೂರಿ ಕುಳಿತುಕೋ. ಎಲ್ಲವನ್ನು ಸಹಿಸಿಕೊಳ್ಳಬೇಕು. ನನಗೆ ನನ್ನ ದೇಶ, ನನ್ನ ಪ್ರಜೆಗಳು ಈಗ ಬಹಳ ಮುಖ್ಯ. 2 ಕಾಸು ಸಂಪಾದಿಸುವ ಒಬ್ಬ ಉಪನ್ಯಾಸಕ ನೀನು ನನಗೆ ರಾಜಾಡಳಿತದ ಪಾಠವನ್ನು ಹೇಳ್ತೀಯ. ನಿನ್ನ ಯೋಗ್ಯತೆ ಇಷ್ಟೇ, ಅದರ ಮಿತಿಯಲ್ಲೇ ನೀನಿರು. ಬ್ರಾಹ್ಮಣ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನು ಪ್ರಾಣ ಉಳಿಸ್ಕೊಂಡಿದ್ದೀಯ ಅನ್ನೋದನ್ನು ನೆನಪಿನಲ್ಲಿಟ್ಟುಕೋ. ಯುದ್ಧ ಮಾಡೋದು, ರಾಜಾಡಳಿತ ನಡೆಸೋದು ಇವೆಲ್ಲ ನಮ್ಮ ಕೆಲಸ, ಅದು ನಿನ್ನ ಕೆಲಸವಲ್ಲ. ನೀನು ಬಾಯಿ ಮುಚ್ಚಿಕೊಂಡು ನಿನ್ನ ಏನು ಕೆಲಸ ಇದೆಯೋ ಅಷ್ಟನ್ನು ನೀ ಮಾಡು. ನಿಜವಾಗಿಯೇ ಹೇಳಬೇಕು ಅಂದರೆ ನೀನು ಬ್ರಾಹ್ಮಣನಲ್ಲ ತಾಗಿದ್ರೆ ಇಷ್ಟೊತ್ತಿಗೆ ನೀನು ಭುಜದಿಂದ ನಿನ್ನ ತಲೆ ಬೇರೆ ಆಗಿರ್ತಿತ್ತು. ಇಡೀ ಭಾರತ ಸಂಕಷ್ಟದಲ್ಲಿದೆ ಎಂಬ ಚಿಂತೆಯಿಂದ ನಾನು ನಿಮ್ಮ ನೆರವನ್ನು ಕೋರಿ ಬಂದಿದ್ದೇನೆ. ಆದರೆ ನೀವು ಸೋಮಪಾನ, ಬೇರೆಯದೇ ವಿಷಯಗಳಲ್ಲಿ ನಿಮ್ಮ ಆಸಕ್ತಿಯನ್ನು ತೋರಿಸಿ ನನ್ನನ್ನು ಅವಮಾನ ಮಾಡಿದ್ದೀರಿ. ಸಿಕಂದರ್ ಒಳಗೆ ಬಂದಾಗ ಯಾವ ರೀತಿಯಲ್ಲಿ ಹೇಗೆ ಬಂಧಿಸಬೇಕು ಎನ್ನುವುದರ ಬಗ್ಗೆ ನಾವು ಚಿಂತಿಸುತ್ತೇವೆ. ನೀನು ಪ್ರಾಣ ಉಳಿಸಿಕೊಳ್ಳಬೇಕೆಂದರೆ ನೀನು ಬಂದ ದಾರಿಯಲ್ಲಿ ನೀವು ಒಬ್ಬ ಬ್ರಾಹ್ಮಣ ಎನ್ನುವುದನ್ನು ನಾವು ಮರೆಯುವುದಕ್ಕಿಂತ ಮುಂಚೆ ನೀನು ಹೇಗೆ ಬಂದೆಯೋ ಹಾಗೆ ಹೋಗು, ಅದು ನಿನಗೂ ಒಳಿತು. ನಿಮಗೆ ಈ ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ.